ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ನೇಮಕಾತಿಗೆ ಹಿನ್ನಡೆ 2019ರಲ್ಲಿ ವಾಯುವ್ಯ ಸಾರಿಗೆಯಲ್ಲಿ ಚಾಲಕರ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. ಚಾಲಕ ಕಂ ನಿರ್ವಾಹಕ ಸೇರಿ 2814 ಚಾಲಕರ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. 2020ರಲ್ಲಿ ಕೋವಿಡ್ ಹಿನ್ನೆಲೆ ನಡೆಯದ ನೇಮಕಾತಿ ಪ್ರಕ್ರಿಯೆ. 2022ರಲ್ಲಿ ಕೇವಲ 1,000 ಹುದ್ದೆಗಳ ಭರ್ತಿಗೆ ಸರ್ಕಾರದಿಂದ ಅನುಮೋದನೆ. ಅದರನ್ವಯ 2024ರ ಮಾರ್ಚ್ನಿಂದ 1000 ಹುದ್ದೆಗಳಿಗೆ ನೇಮಕಾತಿಗೆ ಪ್ರಕ್ರಿಯೆ. ಈ ನಿರ್ಧಾರದಿಂದ 1814 ಹುದ್ದೆಗಳಿಂದ ಅಭ್ಯರ್ಥಿಗಳು ವಂಚಿತ. ಹಿಂದೆ ಹೊರಡಿಸಿದ ಅಧಿಸೂಚನೆಯಂತೆಯೇ ನೇಮಕಾತಿಗೆ ಹೋರಾಟ. ಅಭ್ಯರ್ಥಿಗಳ ಹೋರಾಟಕ್ಕೆ ಮಣಿದಿದ್ದ ರಾಜ್ಯ ಸರ್ಕಾರ 1,000 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುವುದು ಎಂದು ಭರವಸೆ ನೀಡಿ 2 ತಿಂಗಳು ಕಳೆದರೂ ಅಧಿಸೂಚನೆ ಹೊರಡಿಸಿದ ಸರ್ಕಾರ. ರಾಜ್ಯ ಸರ್ಕಾರದ ನಡೆಯಿಂದ ಮತ್ತೆ ಕಂಗೆಟ್ಟ ಹೋರಾಟಗಾರರು. ನೇಮಕಾತಿ ಮಾಡಿಕೊಳ್ಳದೇ ಇದ್ರೆ ಮತ್ತೆ ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಈ ಮಧ್ಯ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಸಿಬ್ಬಂದಿ ಕುಸಿತ ಬೇರೆ ಆಗ್ತಾ ಇದೆ. 2019-20ರ ಸಾಲಿನಲ್ಲಿ ಸಂಸ್ಥೆಯಲ್ಲಿ ಒಟ್ಟು 23,174 ಉದ್ಯೋಗಿಗಳು ಇದ್ರು. ಅದೇ 2023-24ರ ಸಾಲಿನಲ್ಲಿ ಒಟ್ಟು ಉದ್ಯೋಗಿಗಳ ಸಂಖ್ಯೆ 21,106ಕ್ಕೆ ಕುಸಿತವಾಗಿದೆ. 2025ನೇ ಸಾಲಿನಲ್ಲಿ 1,000 ಉದ್ಯೋಗಿಗಳ ನೇಮಕಾತಿ. ನೇಮಕಾತಿ ಮಾಡಿ ಅಂತ ಒಂದು ಕಡೆಯಲ್ಲಿ ಹುದ್ದೆಗಳ ಭರ್ತಿಗೆ ಅನುಮೋದನೆ, ಮತ್ತೊಂದು ಕಡೆಯಲ್ಲಿ ಕುಸಿತವಾಗ್ತಾ ಇದೆ. ಸಾಕಷ್ಟು ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಬಂದಿದೆ. ಇದೀಗ ಹೋರಾಟದ ಹಾದಿಯನ್ನು ಹಿಡಿದವರು ನಾವು ಈ ಹೋರಾಟವನ್ನು ಮತ್ತಷ್ಟು ಕಠಿಣ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ತಿಂಗಳಿಂದನೇ ರಾಮಲಿಂಗಾರೆಡ್ಡಿಯವರು ಹುಬ್ಬಳ್ಳಿಗೆ ಬಂದಂಥ ಸಂದರ್ಭದಲ್ಲಿ 2019ರ ನೇಮಕಾತಿಗೆ ಸಂಬಂಧಿಸಿದಂತೆ ನಾನು ಆದಷ್ಟು ಬೇಗನೆ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೊಟ್ಟೋಗಿದ್ರು. 17ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳನ್ನು ನಾವು ತೆಗೆದುಕೊಳ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಕೊಟ್ಟೋಗಿದ್ರು. ಅದರ ಜೊತೆಗೆ ಹೊಸ ಕ್ವಾಲಿಫಾರ್ ಮಾಡಲ್ಲ. 2019ರಲ್ಲಿ ಏನು ನಾವು ಕ್ವಾಲಿಫಾರನ್ನು ಮಾಡಿದ್ವಿ, ಎಲ್ಲ ಪರೀಕ್ಷೆಯನ್ನು ಪೂರೈಸಿರ್ತಕ್ಕಂಥ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡ್ಕೊಳ್ತೇವೆ ಅಂತ ಹೇಳಿದರು. ಇದುವರೆಗೂ ಸರ್ಕಾರ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆಯೇನೋ ಅಂತೇಳಿ ನಮಗೆ ಅನ್ನಿಸ್ತಾ ಇದೆ. ಯಾಕಂದರೆ ಈಗಾಗಲೇ ಅಭ್ಯರ್ಥಿಗಳು 6 ವರ್ಷದಿಂದ ಕಾಯ್ತಾ ಇದ್ದಾರೆ. ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ, ಆದಷ್ಟು ಬೇಗನೆ ನೀವು ಅವರೆಲ್ಲರ ಬೇಡಿಕೆಗಳನ್ನು ಈಡೇರಿಸಬೇಕು. ಕಾನೂನು ಸಚಿವರು ಹಾಗೂ ಸಾರಿಗೆ ಸಚಿವರು ನಮ್ಮ ಬೇಡಿಕೆಗಳಿಗೆ ಸರಿಯಾಗಿ ಸ್ಪಂದನೆ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವು ಎಲ್ಲ ಇದ್ದೇವೆ. ಆದಷ್ಟು ಬೇಗನೆ ಸಾರಿಗೆ ಸಚಿವರು ಮತ್ತು ಕಾನೂನು ಸಚಿವರು ಉತ್ತರ ಕರ್ನಾಟಕದ ಅಭ್ಯರ್ಥಿಗಳ ಕನಸನ್ನು ಈಡೇರಿಸಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತೇವೆ. ಕಳೆದ 2 ತಿಂಗಳಿಂದನೇ ರಾಮಲಿಂಗಾರೆಡ್ಡಿಯವರು ಹುಬ್ಬಳ್ಳಿಗೆ ಬಂದಂಥ ಸಂದರ್ಭದಲ್ಲಿ 2019ರ ನೇಮಕಾತಿಗೆ ಸಂಬಂಧಿಸಿದಂತೆ ನಾನು ಆದಷ್ಟು ಬೇಗನೆ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೊಟ್ಟೋಗಿದ್ರು. 17ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳನ್ನು ನಾವು ತೆಗೆದುಕೊಳ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಕೊಟ್ಟೋಗಿದ್ರು. ಅದರ ಜೊತೆಗೆ ಹೊಸ ಕ್ವಾಲಿಫಾರ್ ಮಾಡಲ್ಲ. 2019ರಲ್ಲಿ ಏನು ನಾವು ಕ್ವಾಲಿಫಾರ್ 2019ರಲ್ಲಿ ವಾಯುವ್ಯ ಸಂಸ್ಥೆಯಿಂದ ಅಧಿಸೂಚನೆ ಮಾಡಿದ್ದೀವಿ. ಅದನ್ನು ನೇಮಕಾತಿ ಪ್ರಕ್ರಿಯೆ ಕೋವಿಡಲ್ಲಿ ಬಂದಾಗಿತ್ತು. ಆಮೇಲೆ ಕೋವಿಡ್ ನಂತರ ನಾವು ಆರ್ಥಿಕ ಇಲಾಖೆಯ ಸೂಚನೆ ಮೇರೆಗೆ ಏನು ರಿವೈಸ್ ನಂಬರ್ಸ್ ಕೊಟ್ಟಿದ್ರು ಅಷ್ಟು ಡ್ರೈವರ್ಸ್ ಮತ್ತು ಬ್ಯಾಕ್ಲಾಗ್ ಡಿಕಮ್ಸೀಸ್ 1000 ಜನರನ್ನು ತಗೊಂಡು ಕೊನೆಯ ಅಂತಿಮ ಲಿಸ್ಟನ್ನು ಪ್ರಕಟಣೆ ಮಾಡಿ ಈಗಾಗ ಅಭ್ಯರ್ಥಿಗಳು ಕೆಲಸ ಮಾಡ್ತಿದ್ದಾರೆ. ಇದರ ಜೊತೆಗೆ ಹೆಚ್ಚುವರಿಯಾಗಿ ಏನು ಜನ ತಗೊಳ್ಬೇಕು ಅಂತ ಬೇಡಿಕೆ ಬಂದಿದ್ವು ಅದನ್ನು ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಈಗ ಹೋರಾಟದ ಹಾದಿಯನ್ನು ಹಿಡಿದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಚರ್ಚೆ ಆಗ್ತಾ ಇದೆ, ಅಧಿಕಾರಿಗಳು ಏನು ರಿಯಾಕ್ಷನ್ ಕೊಡ್ತಾ ಇದ್ದಾರೆ? ನೀತಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂದ್ರೆ ನಾವು ಉತ್ತರ ಕರ್ನಾಟಕ ಭಾಗದ 7 ಜಿಲ್ಲೆಗಳ ಜೀವನಾಡಿ ಅಂತ ಕರಿತೀವಿ. ಯಾಕಂದ್ರೆ ಅದೆಷ್ಟೋ ಲಕ್ಷಾಂತರ ಜನ ಇಲ್ಲಿ ಅಂದ್ರೆ ಇದೇ ಒಂದು ಸಾರಿಗೆ ಸಂಸ್ಥೆಗಳ ಬಸ್ಸನ್ನೇ ನಂಬಿಕೊಂಡಿದ್ದಾರೆ.
ಅದರಲ್ಲಿ ಈ ಒಂದು ಸಾರಿಗೆ ಸಂಸ್ಥೆಯಲ್ಲಿ ನೋಡಿದಾಗ ಇಲ್ಲಿ ಅಂತಂದ್ರೆ 2019-20 ಸಾಲಲ್ಲಿ ಬರೋಬ್ಬರಿ 23,174 ಜನ ಉದ್ಯೋಗಿಗಳಿದ್ರು. ಆದ್ರೆ 2023-24 ಸಾಲಿನಲ್ಲಿ ಈಗಾಗಲೇ 21,106ಕ್ಕೆ ಇಲ್ಲಿ ಅಂದ್ರೆ ಕುಸಿತ ಆಗಿದೆ. ಅಂದ್ರೆ ಬರೋಬ್ಬರಿ 2,000 ಹುದ್ದೆಗಳು ಇಲ್ಲಿ ಅಂದ್ರೆ ಕಡಿತ ಆಗ್ತವೆ. ಇದರ ನಡುವೆ ಇಲ್ಲಿ ಅಂದ್ರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ 2019ರಲ್ಲಿ ಇಲ್ಲಿ ಅಂದ್ರೆ ಒಟ್ಟು 2,814 ಹುದ್ದೆಗಳಿಗೆ ಒಂದು ನೇಮಕಾತಿ ಸಂಪುಟಕ್ಕೆ ಒಂದು ಪ್ರಕ್ರಿಯೆ ಮಾಡಿತ್ತು. ಆ ಸಮಯದಲ್ಲಿ ಒಂದು ಕೋವಿಡ್ ಹಿನ್ನೆಲೆಯಲ್ಲಿ ಈ ಒಂದು ನೇಮಕಾತಿ ಪ್ರಕ್ರಿಯೆ ನಡಿಲ್ಲ. ಈ ರಾಜ್ಯ ಸರ್ಕಾರ ಇದಕ್ಕೆ 2022ರಲ್ಲಿ ಒಂದು ಅಂಕಿತವನ್ನ ಕೊಡ್ತು, ನೀವು ನೇಮಕಾತಿಯನ್ನ ಮಾಡಿಕೊಳ್ಳಿ ಅಂತೇಳಿ. ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಇಲ್ಲಿ ಅಂತಾರೆ ಕೇವಲ ದಾಖಲೆಗಳನ್ನ ಕಲೆ ಹಾಕುವುದು ಮತ್ತು ಪ್ರೊಸೆಸಿಂಗ್. ಇನ್ನೊಂದು ಕಡೆ ಅಂದ್ರೆ ರಾಜ್ಯ ಸರ್ಕಾರದ ಒಂದು ಹಣಕಾಸು ಇಲಾಖೆ ಇಲ್ಲಿ ಅಂತಂದ್ರೆ 2,814 ಹುದ್ದೆಗಳನ್ನ ಇಲ್ಲಿ ಅಂತಂದ್ರೆ ಕರೆದಿದ್ರೆ ಏನು ಆದೇಶವನ್ನು ಹೊರಡಿಸ್ತು. ಆದ್ರೆ ಅಲ್ಲಿ ನೇಮಕಾತಿ ಹೊರಡಿಸಿದ್ದು ಹಣಕಾಸು ಇಲಾಖೆ ಅನುಮತಿ ಕೊಟ್ಟಿದ್ದು ಕೇವಲ 1,000 ಹುದ್ದೆಗಳು. ಅಂದ್ರೆ ಈ ಒಂದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನೋಡಿದಾಗ ಇಲ್ಲಿ ಅಂತಂದ್ರೆ ಇಲ್ಲಿ 2,000 ಬರೋಬ್ಬರಿ ಅಂದ್ರೆ 4,200 ಬಸ್ಸುಗಳು ಇದ್ವು. ಈಗ ಅಂತಂದ್ರೆ ಕಳೆದ ಒಂದು ವರ್ಷದಿಂದ ಈ ಕಡೆ ಇಲ್ಲಿ ಅಂದ್ರೆ ಸುಮಾರು ಒಂದು 700ರಿಂದ 800 ಬಸ್ಗಳನ್ನ ಹೊಸ ಬಸ್ಗಳನ್ನ ಖರೀದಿ ಮಾಡಲಾಗಿದೆ. ಬಸ್ಸುಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ, ಆದ್ರೆ ಸಿಬ್ಬಂದಿಗಳ ಸಂಖ್ಯೆ ಇಲ್ಲಿ ಅಂತಾರೆ ದಿನೇ ದಿನೇ ಇಲ್ಲಿ ಅಂತಾರೆ ಕಡಿತ ಆಗ್ತದೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ನಿವೃತ್ತಿ ಆಗ್ತಿದ್ದಾರೆ ಮತ್ತು ಅದೆಷ್ಟೋ ಜನ ಇಲ್ಲಿ ಅಂತಂದ್ರೆ ವಯೋ ನಿವೃತ್ತಿ ಆಗೋದ್ರಿಂದ ಇದರ ನಡುವೆ ಇಲ್ಲಿ ಅಂತಾರೆ ಸಿಬ್ಬಂದಿಗಳ ದೊಡ್ಡ ಮಟ್ಟದ ಕೊರತೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಕಾಡ್ತವೆ. ಆದ್ರೆ ಇಲ್ಲಿ ಅಂತಂದ್ರೆ ಈ ಒಂದು ಅಭ್ಯರ್ಥಿಗಳು ಏನಿದ್ರು ನೀವು ಏನು ಒಂದು ಕಲ್ಪನೆ ಮಾಡಿದ್ರಿ 2,814 ಹುದ್ದೆಗಳಲ್ಲಿ ಅವುಗಳನ್ನೆಲ್ಲರನ್ನೂ ನೇಮಕ ಮಾಡಿಕೊಳ್ಳಿ. ಕೇವಲ 1,000 ಹುದ್ದೆಗಳನ್ನ ನೀವು ಯಾಕೆ ನೇಮಕ ಮಾಡ್ಕೊಂಡ್ರಿ ಅಂತೇಳಿ ಇಲ್ಲಿ ಅಂದ್ರೆ ಅಭ್ಯರ್ಥಿಗಳು ನೊಂದ ಅಭ್ಯರ್ಥಿಗಳು ಬೀದಿಗಿಳಿದು ಇಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಮಾಡಿದ್ರು. ಸರ್ಕಾರ ಇಲ್ಲಿ ಅಂದ್ರೆ ಕಳೆದ 2 ತಿಂಗಳ ಹಿಂದ್ಗಡೆ ಅಂದ್ರೆ ನಾವು ಇನ್ನು ಉಳಿದ ಹುದ್ದೆಗಳಿಗೆ ಇಲ್ಲಿ ಅಂದ್ರೆ ನೇಮಕಾತಿ ಮಾಡಿಕೊಳ್ಳೋದಿಲ್ಲ, ಕೇವಲ ಇನ್ನೂ 1,000 ಹುದ್ದೆಗಳನ್ನ ತೆಗೆದುಕೊಳ್ತೇವೆ ಅಂತೇಳಿ ಒಂದು ಭರವಸೆಯನ್ನು ಕೊಟ್ಟರು. ಇಲ್ಲಿವರೆಗೂ ಇದು ಕೇವಲ ಭರವಸೆ ಆಗಿ ಉಳಿದೆ ವಿನಃ ಇಲ್ಲಿ ಅಂದ್ರೆ ನೇಮಕಾತಿ ಪ್ರಕ್ರಿಯೆ ಆಗ್ತಿಲ್ಲ. ಹೀಗಾಗಿ ನೊಂದ ಅಭ್ಯರ್ಥಿಗಳು ಮತ್ತೆ ಇವತ್ತು ಬೀದಿಗಿಳಿದು ಹೋರಾಟ ಮಾಡುವಂತಹ ಪರಿಸ್ಥಿತಿಯನ್ನ ಸರ್ಕಾರ ಮತ್ತು ಸಂಸ್ಥೆ ತಂದಿಟ್ಟಿದೆ. ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ನೊಂದ ಅಭ್ಯರ್ಥಿಗಳಿಗೆ ಮತ್ತೆ ಕೆಲಸ ಕೊಡುವಂತಹ ಕೆಲಸವನ್ನ ಮಾಡಬೇಕು. ಇನ್ನೊಂದು ಕಡೆ ಅಂತಂದ್ರೆ ಇವತ್ತು ಸಾವಿರಾರು ಬಸ್ಗಳು ಹೊಸ ಬಸ್ಗಳ ಖರೀದಿಯಾಗಿವೆ. ಆ ಖರೀದಿಯಾದಂತಹ ಬಸ್ಗಳಿಗೆ ಇವತ್ತು ಚಾಲಕರ ನಿರ್ವಾಹಕರ ಕೊರತೆ ಇವತ್ತು ಸಂಸ್ಥೆಗೆ ಕಾಡ್ತದೆ. ಯಾಕಂದ್ರೆ ಅದೆಷ್ಟೋ ಹೊಸ ಬಸ್ಗಳು ಇವತ್ತು ಡಿಪೋದಲ್ಲಿ ನಿಲ್ಬೇಕಾದಂತಹ ಅನಿವಾರ್ಯತೆ ಆಗಿದೆ. ಹೀಗಾಗಿ ಅವಕಾಶ ಕೊಡದಂತೆ ಇಲ್ಲಿ ಹೊಸ ನೇಮಕಾತಿ ಮಾಡಿಕೊಳ್ಬೇಕಾಗಿದೆ ನೀತಿ. ಓಕೆ, ಥ್ಯಾಂಕ್ ಯು ಅಲ್ಲಪ್ಪ ತಮ್ಮ ಡೀಟೇಲ್ಸ್ಗಾಗಿ. ಉತ್ತರ ಕರ್ನಾಟಕ ಅನ್ಯಾಯ ಮಾಡೋದು ನಮ್ಗೆ ನಡೆಸಬಲ್ದ್ರಿ ಭಾಳ ಮನಸ್ಸಿನ ನೋವಾಗ್ಯಾವ್ರಿ ಎಲ್ಲ